ಹಾಗೆ ಸ್ಪೀಕರ್ ಮಾತಾಡ್ಬೋದು. ನನಗೆ ಮಾತಾಡಲಿಕ್ಕೆ ಧ್ವನಿನೇ ಬರ್ತಾ ಇಲ್ಲ, ಏನು ಹೇಳಬೇಕಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಖುಷಿಯಾಗಿದೆ. ನನ್ನ ಮನೆಯ ಅಂಗಳಕ್ಕೆ ನೀವೆಲ್ಲ ಬಂದಿದ್ರಿ, ನನಗೆ ಹೃದಯ ತುಂಬಿ ಬರ್ತಾ ಇದೆ, ಅಷ್ಟು ಖುಷಿ ಆಗ್ತಾ ಉಂಟು. ಮತ್ತು ನಿಮ್ಮನ್ನೆಲ್ಲ ಕಂಡ್ರಲ್ಲ ನಾನು ಒಂದು ಸರಿಗೆ, ಆ ಹಳೆ ಕಾಲದ ನೆನಪು. ಇವರು ಹೇಳಿ ಎಷ್ಟು 87 ಅಲ್ಲ? ಹಾಂ, 87. ನಾನು ಮುರ್ಕವಾಡಕ್ಕೆ ಹೋಗಿದ್ದು 84 ಹೋಗಿದ್ದೆ. ಹೋದಾಗ ಫಸ್ಟ್ ಬ್ಯಾಚ್ ನನ್ನ ಶಾಲೆಯ ಎದುರುಗಡೆ ಇರುವಂತಹ ಒಂದು ಅಂಗಡಿ ಉಂಟು, ಅಶೋಕ್ ಶೇಟ್. ಹಾಂ, ಅಶೋಕ್ ಶೇಟ್ ಅವರ ಅಂಗಡಿ ಉಂಟು ನೋಡ್ರಿ ಅಲ್ಲಿ. ಆ ಅಂಗಡಿ ಇದೆ. ಆ ಅಂಗಡಿಯಲ್ಲಿರುವಂಥ ಒಬ್ಬ ಹುಡುಗ ಹೆಸರು ಯಾರವನು, ಬಾಂದುರ್ಗಿ, ನೆನಪಿರಬಹುದು ನಿಮಗೆ. ಬಾಂದುರ್ಗಿ ಅಂತ, ಅವನು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಾನೆ. ತುಕಾರಾಮ್, ಎಸ್, ಹಾಂ, ತುಕಾರಾಮ್ ಬಾಂದುರ್ಗಿ ಕಸ್ಟೋಡಿಯನ್ ಆಗಿ ಗೋಕರ್ಣ್ ಭದ್ರಕಾಳಿ ಕಾಲೇಜಿಗೆ ಬಂದಿದ್ದ. ಅವನು ಫೋನ್ ಮಾಡಿ ನನಗೆ ಹೇಳ್ದ, ಮೇಡಮ್ ನಾನು ನಿಮ್ಮನೆ ಭೇಟಿ ಆಗ್ಲಿಕ್ಕೆ ಬರ್ತೇನೆ ಅಂತ. ನಾನು ಕರೆದೆ, ಅವನು ಬಂದ. ನನಗೆ ಆಶ್ಚರ್ಯ ಆಯಿತು ಅವನು ಹೇಳುವಂತಹ ಮಾತು, ಮೇಡಮ್ ನಿಮ್ಮನ್ನ ಕಲಿಸಿದ ನೆನಪು ನನಗಿನ್ನೂ ಉಂಟಂತ. ನನಗೆ ಭಾಳ ಖುಷಿಯಾಯಿತು. ಹಾಗೆ ವಿದ್ಯಾರ್ಥಿಗಳು ಎಲ್ಲೆಲ್ಲೆಲ್ಲೆಲ್ಲೋ ಇದ್ದಿದ್ದಾರೆ. ಗುರು ಮತ್ತು ಶಿಷ್ಯರ ಸಂಬಂಧ ಉಂಟಲ್ಲ, ಬಹಳ ಪವಿತ್ರವಾದದ್ದು. ಇಷ್ಟು ಪವಿತ್ರವಾದಂತ ಹೇಳಿದ್ರೆ ಒಂದು ಮಾತುಂಟು, ತಂದೆ ತಾಯಿ ಗುರುಗಳೊಬ್ಬರು, ನನ್ನ ಪ್ರೀತಿಯ ಮೂವರು, ಅಮ್ಮ ನೀನೇ ಇವರಳೊಬ್ಬಳು, ನನ್ನ ಪಾಲಿನ ದೇವರು ಅಲ್ವಾ. ಗುರು ಮತ್ತು ತಂದೆ ಮತ್ತು ತಾಯಿ ಮೂರೂ ಜನ ಒಂದೇ ಲೆವೆಲಿಗೆ ಬರ್ತಾರೆ. ಆ ರೀತಿಯಾಗಿ ಹಾಗೆ ಗುರುವಿನ ಸ್ಥಾನನೂ ಒಂದೇ, ತಾಯಿಯ ಸ್ಥಾನನೂ ಒಂದೇ. ನನಗೆ ನೀವೆಲ್ಲ ಮಕ್ಕಳಾಗಿ ಕಾಣ್ತೀರಿ, ನಿಮಗೆಲ್ಲ ಏಜ್ ಆಗದೆ ಅಂತ ಅನ್ಸ್ಬೋದು. ನನಗೆ 87 ನೀವು ಕ್ಲಾಸಲ್ಲಿ ಕುತ್ಕೊಂಡಿದ್ರಲ್ಲ, ಅದೇ ನೆನಪು ಬರ್ತದೆ. ಏನ್ ಮಾಡ್ತೇನೆ ಅಂದ್ರೆ, ನಿಮ್ಗೆ ಬಹಳ ಉತ್ಪ್ರೇಕ್ಷೆ ಆಗಿ ಏನೇನೋ ಸ್ಲೋಗನ್ ಹಾಕೊಂಡೆಲ್ಲ ಮಾತಾಡೋದಿಲ್ಲ. ಬೇಡ ಮಾತಾಡೋದಿಲ್ಲ, ಸರಳವಾಗಿ ಮಾತಾಡ್ತೇನೆ. ಯಾಕಂದ್ರೆ ನಿಮ್ಮನ್ನೆಲ್ಲ ನೋಡ್ಬಿಟ್ಟೆ ಒಂದ್ಸರಿಗೆ, ಆ ಹಳೆ ನೆನಪನ್ನೇ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ವಿಠಲ್ ಕೊರ್ಬೇಕಾದ್ರೆ ಭಾಳ ಹೊಗಳ್ಬಿಟ್ಟ, ಜಿಯವರಂತೂ ಏನೇನೋ ಹೊಗಳ್ಬಿಟ್ರು. ಅವರು ರಾಜಕೀಯದವರು ಈಗ ತುಂಬ ಹೊಗಳ್ಬಿಟ್ರು. ಅಷ್ಟೆಲ್ಲ ಏನು ನಂದಿಲ್ಲ, ಆದರೂ ಕೂಡ ನಿಮ್ಮೆಲ್ಲ ನೆನಪನ್ನು ಮೊದಲು ಮಾಡ್ಕೊಳ್ತೇನೆ ನಾನು. ಯಾಕಂದರೆ ನಿಮ್ಮ ನೆನಪು ನನಗೆ ಬೇಕು. ನನ್ನ ಮನೆ ಅಂಗಳಕ್ಕೆ ಬಂದಿದ್ದೀರಲ್ಲ ನೀವೀಗ, ಫಸ್ಟ್ ನಿಮ್ಮ ನೆನಪು ಬೇಕು ನನಗೆ. ಪ್ರಕಾಶ್ ಫಸ್ಟ್ ನೆನಪಾಗ್ತಾನೆ. ಪ್ರಕಾಶ್ ಅವನು ನನಗೆ ಯಾವಾಗಲೂ ವಿಠಲ್ನ ಹತ್ರ ಹೇಳ್ತಾ ಇರ್ತೇನೆ. ನಾನು ಅಲ್ಲಿ ಒಂದು ಸಣ್ಣ ರೂಮ್ ಮಾಡ್ಕೊಂಡಿದ್ದಾಗ ಪ್ರಕಾಶ್ ನನಗೆ ಆಗೆಲ್ಲ ಗುಂಡುಕಲ್ಲು ಅಲ್ವಾ, ಗುಂಡುಕಲ್ಲಲ್ಲಿ ರುಬ್ಬಬೇಕು, ಇಲ್ಲಾದರೆ ತಿಳಿ ಸಾರು ಮಾಡೋಡ್ಬೇಕು. ನಾವು ಉತ್ತರ ಕನ್ನಡದವರೆಲ್ಲ ರುಬ್ಬುಕಲ್ಲಲ್ಲಿ ಹರ್ಕೊಂಡು ಊಟ ಮಾಡಿದ್ರೆ ನಮ್ಗೆ ಇಷ್ಟ ಆಗ್ತದೆ. ಅದಕ್ಕಾಗಿ ನನಗೆ ರುಬ್ಬುಕಲ್ಲು ಬೇಕಲ್ಲ. ಆವಾಗ ಹಳಿಯಾಳದಿಂದ ತರಬೇಕು. ಆ ರುಬ್ಬುಕಲ್ಲನ್ನು ಹಳಿಯಾಳದಿಂದ ತೊಗೊಂಡು ಬಂದ್ವಿ. ಅದನ್ನು ಪಾಪ ಆವಾಗ ಹೇಗೆ ತೊಗೊಂಡು ಹೋಗೋದು ರೂಮಿಗೆ? ಅಲ್ಲೆಲ್ಲ ರಿಕ್ಷಾ ವ್ಯವಸ್ಥೆ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ಆವಾಗ ಅದೇ ಪಾಪ ಪ್ರಕಾಶ್ ತನ್ನ ಹೆಗಲ ಮೇಲೆ ಹೊತ್ಕೊಂಡು, ನೋಡಿ ಗುರುವಿನ ಮೇಲೆ ಎಷ್ಟು ಪ್ರೀತಿ ಅಂತ, ಹೆಗಲ ಮೇಲೆ ಹೊತ್ಕೊಂಡು ನನ್ನ ರೂಮಿಗೆ ತಂದು ಕೊಟ್ಟ. ನಾನು ಅದನ್ನು ಯಾವತ್ತೂ ಮರಿಲ್ಲ, ಆಗಾಗ ನೆನಪು ಮಾಡ್ತಾ ಇರ್ತೇನೆ, ಅಂಥ ಶಿಷ್ಯರು ಇರ್ತಾರಾ ಅಂತ. ಅವ್ನ ರೂಮಿಗೆ ನನಗೆ ತಂದು ಕೊಟ್ಟ, ಅದು ನೆನ್ಕೊಂತೀನಿ. ಆ ರುಬ್ಬುಕಲ್ಲು ನನಗೆ ಅಲ್ಲಿ ಬಿಟ್ಟು ಬರುವಾಗಲೂ ಬೇಜಾರಾಯಿತು. ನಾನು ಬಿಟ್ಟು ಬರಬಾರ್ದು ಅಂದ್ಕೊಂಡಿದ್ದೆ, ಆದರೆ ಏನು ಮಾಡೋದು, ತರಲಿಕ್ಕೆ ಆಗೋದಿಲ್ಲಲ್ಲ, ಅದು ಬಿಟ್ಟು ಬಂದೆ. ಅಂದರೆ ಬಹಳ ಜನರ ನೆನಪು ನನಗೆ ಇನ್ನೂ ಉಂಟು. ಜ್ಯೋತಿ ಹೇಳಿದ್ರಲ್ಲ, ಸುಧಾ ನೆನಪಿದ್ದಾಳೆ, ಗೀತಾ ನೆನಪಿದ್ದಾಳೆ, ಇವನು ಯಾರೂ ನಮ್ಮ ಪ್ರಭು ಅವ್ರ ಮನೆಯಲ್ಲೇ ಬಾಡಿಗೆಗಿದ್ದೆ ಸ್ವಲ್ಪ ದಿವಸ. ಪ್ರಭು ಅವರ ಇದು ಮನೆಯಲ್ಲಿ ಪ್ರಭು, ಆಮೇಲೆ ಅವ್ರಿಗೆ ಹೆಸರು ಬರ್ತೋಯ್ತು, ಮಾರುತಿ, ನಿಂಗಪ್ಪ ಅಂತೂ ಮರೆಯೋದಿಲ್ಲ. ಯಾಕೆ ಹೇಳ, ನಿಂಗಪ್ಪ ಫಸ್ಟ್ ನಂಬರ್, ಕ್ಲಾಸಿಗೆ ಫಸ್ಟ್ ನಂಬರ್ ನಿಂಗಪ್ಪ. ನಿನಗೆ ಗೊತ್ತಿದೆಯಲ್ಲ, ಹಾಂ ನೆನ್ಕೊಂಡು ನನಗೆ. ಆಮೇಲೆ ಗಾಂಧಿಯವರಂತೂ ಮರೆಯುವಂಗಿಲ್ಲ, ಅವರು ದೇಶ ಸೇವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಸಲಾಮ್ ಹೊಡಿಲೇಬೇಕು ನಾವೆಲ್ಲರೂ ಅಲ್ಲ.
ಗಾಂಧಿಗೆ ಸ್ವಲ್ಪ ನಾನು ಕಾಲು ಎಳಿತಿದ್ದೆ. ಏನಂದ್ರೆ ಅವ್ನ ಕಿವಿಯಲ್ಲಿ ಏನೋ ರಿಂಗ್ ಹಾಕೋಬೇಕು, ರಿಂಗ್ ಹಾಕೊಂಡು ನಾನು ಕ್ಲಾಸಲ್ಲಿ ಹಿಂಗೆ ಎಳೆಯೋದು. ಆವಾಗ ಗಾಂಧಿ ಇದು ಯಾಕೆ ಇಟ್ಟಿದ್ದಾರೆ ನಿನಗೆ ಅಂತ ಕೇಳ್ತಿದ್ದೆ. ಆವಾಗ ಗಾಂಧಿ, ಇಲ್ಲ ಮೇಡಮ್ ನಮ್ಮ ಮನೇಲಿ ಇಡ್ತಾರೆ ಪಾಪ. ಆವಾಗ ಒಂದು ಹಾಫ್ ಪ್ಯಾಂಟ್ ಹಾಕೊಂಡ್ ಬರೋದು, ಆ ಡ್ರೆಸ್ಗಳೆಲ್ಲ ನೆನಪು ಮಾಡಿದ್ರೆ ನನಗೆ ಏನೋ ಆಗ್ತದೆ. ನಮ್ಮ ಶೇಟ್ ಇದಾನಲ್ಲ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಅವರ ಮನೆ ತಾಯಿಯವರೆಲ್ಲ, ನಿಮ್ಮ ಹೆಸರು ರವಿಕುಮಾರ್ ಶೇಟ್ ಅಲ್ಲ, ರವಿಕುಮಾರ್ ಶೇಟ್ ಅವ್ರ ನೆನಪು. ಆಮೇಲೆ ಇವರು ನಿಮ್ಮ ಮಿಸಸ್ ಅಲ್ಲ, ಮಿಸಸ್ ಕಡೆಗಿಲ್ಲಿ ಶಕುಂತಲಾ ಮಾನೆ ಅಲ್ಲ, ಶಕುಂತಲಾ ಮಾನೆ ನೆನ್ಕೊಂಡ್ರು, ಶಕುಂತಲಾ ಮಾನೆ. ಇವಳಂತೂ ಗೀತಾ ಕಾರ್ತಿಕರ್, ಸುರೇಖಾ ಕಾರ್ತಿಕರ್. ಇವಳಿಗೆ ಫಸ್ಟ್ 8th ಕ್ಲಾಸಿಗೆ ಬಂದಿದ್ವಿ. ಎಲ್ಲ ಬೋರ್ ಅಲ್ಲ ಅವಾಗ ಕ್ಲಾಸಲ್ಲಿ, 90 ಮಕ್ಕಳು ಕುತ್ಕೋತಾರೆ, ಪಾಠ ಮಾಡಬೇಕು, ಬೇಜಾರ್. ಆವಾಗ ಸುರೇಖಾ ಹಾಡು ಹೇಳೆ ಅನ್ನೋದು ನಾನು. ಸುರೇಖಾ 7 ಸ್ವರವು ಸೇರಿ ಸಂಗೀತವಾಯಿತು. ಸುರೇಖಾ ಹಾಡ್ತಿದ್ವಲ್ಲ, ಸುರೇಖಂದು. ಆಮೇಲೆ ಅಯ್ಯೋ ಬಸವನಂತೂ ಮರೆಯೋದಿಲ್ಲ. ಬಸವನ್ ಸಣ್ಣ ನೆನ್ಪು ಮಾಡ್ತೇನೆ ನಾನು. ಏನಂದ್ರೆ ಗುಂಡಳ್ಳಿ ಸ್ಕೂಲ್ನವ್ರು ಬಂದು ಗುಂಡಳ್ಳಿ ಸ್ಕೂಲ್ನವರು ನಮ್ಮ ಸ್ಕೂಲಲ್ಲಿ ಅವಾಗ ಜೋಶಿ ಸರ್ ಇದ್ರಲ್ಲ, ಪಿ.ಟಿ. ಸರ್. ಆವಾಗ ಅವರು ನಮ್ಗೆ ಟೀಮೇ ಮಾಡಲಿಲ್ಲ, ನಾವು ಕಬಡ್ಡಿ ಟೀಮೇ ಮಾಡಲಿಲ್ಲ. ಬಸವ ಉದ್ದ ಲಂಗ ಬ್ಲೌಸ್ ಅವಾಗ ಹಾಕೊಂಡ್ ಬರೋದು ಶಾಲೆಗೆ. ಈಗ ಹಾಗೆ ಇದಿರ್ಲಿಲ್ಲಲ್ಲ, ಚೂಡಿದಾರ್ ಇರ್ಲಿಲ್ಲ. ಬಸವ ಏನ್ ಮಾಡೋದೆ, ನಮ್ ಟೀಮ್ ಇಲ್ಲಲ್ವೇ ಅಂದೆ ನಾನು. ಅವಾಗ ಬಸವ ಏನು ಮಾಡಲಿಲ್ಲ, ಮೇಡಮ್ ಹೆದರ್ಬೇಡ್ರಿ ನಾನು ಟೀಮ್ ಮಾಡ್ತೇನೆ ಅಂದ್ಲು. ಬಸವ ಆಗಿಂದಾಗ ರೆಡಿ, ನೆನ್ಪುಂಟ ಕಬಡ್ಡಿ ಆಡಿದ್ದು, ಕಬಡ್ಡಿ ರೆಡಿ ಆಗ್ಬಿಟ್ಲು ಬಸವ. ರೆಡಿಯಾಗಿ ಅವ್ರು ಎಳ್ಕೊಂಡ್ ಬಂದಿದ್ದು ಒಂದೇ ಕೆಲಸ. ಮತ್ತು ರೇಣುಕಾ ಇದ್ದಾಳಲ್ಲ, ರೇಣುಕಾ ಅಂದ್ರೆ ನೆನ್ಕೊಟ್ಟು, ನಮ್ಮ ಸಂಗೀತ ಅಂತೂ ಕಾರವಾರದವ್ರು. ಇವರು ತಂದೆಯವರು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ, ಅವ್ರು ಭೇಟಿ ಆಗಿದ್ದಾಳೆ ಭಾಳ ಸರಿಗೆ. ಆಮೇಲೆ ಸುಧಾ ಹಳದನ್ಕರ್ ಅಲ್ಲ, ಸುಧಾ ಹಳದನ್ಕರ್. ಆಮೇಲೆ ಗೀತಾ ಕಲ್ಗಟ್ಕರ್ ಅಲ್ಲ, ನಾಗೇಶ್ ಪ್ರಭು ಅಂತೂ ಗೊತ್ತು ಬಿಡು, ಯಾವಾಗ್ಲೂ ಬರ್ತಿದ್ದ. ಮತ್ ಹಿಂದ್ಗಡೆ ನಮ್ಮ ಮನ್ಯ ಇಲ್ಲದ ಮನೋಹರ್ನಿಗೆ ಕಾಯಂ ಮನ್ಯ ಅನ್ನೋದು. ಅವ್ನ ರೂಮಿಗೆ ಬರ್ತಿದ್ದ, ನನ್ನ ರೂಮಿಗೆ ಮನೋಹರ. ಕಡೆಗೆ ನಮ್ಮ ಸಂಜೀವ್ ಇದಾನಲ್ಲ, ಇಲ್ಲಿ ಸಂಜಯ್ ಕಲಾ, ಅವ್ರ ತಂದೆಯವ್ರು ಟೀಚರ್ ಇದ್ರು. ಅವ್ರ ತಂದೆಯವರು ಅವ್ಳು ಸುಮ್ಮನೆ ಕೂತಾಳೆ ನೋಡಲ್ಲಿ, ವೀಣಾ ಅವ್ರ ಮಗಳು ವೀಣಾ. ಅವ್ರ ಬ್ಯಾಚ್ನವ್ರು ಬರ್ಲಿಲ್ಲ ಅಂತ ಅವ್ರಿಗೆ ಬೇಜಾರ. ನನ್ನ ಬ್ಯಾಚ್ನವ್ರಲ್ಲ, ಜೂನಿಯರ್ ತಾನು ಬಂದ್ಬಿಟ್ಟಿದ್ದೀನಿ ಅಂತ ಅವಳಿಗೂ ಮಾಡಿದ್ದೇನೆ. ಮತ್ತೆ ಅವಳ ಪಕ್ಕದಲ್ಲಿದ್ದವರು ಸುಧಾ, ಜಾಬ್ ಮಾಡ್ತಿಲ್ಲ ನೀನು? ಅಲ್ಲ, ಅರ್ಜನ್. ಆಮೇಲೆ ಇಲ್ಲಿ ನಮ್ಮ ಮಾರುತಿ ಅಲ್ಲ, ಬಾಬು ಬಡಂಗಿ ಅಲ್ಲ, ಅವರು ಪುತ್ಳ ನಿಂಗಪ್ಪನ ಹತ್ರ ಕುತ್ಕೋಬೇಕು. ನಿಂಗಪ್ಪನ ಜೊತೆ ಕುತ್ಕೋಬೇಕಿತ್ತು. ಕೂರ್ಸೊಳಗೆ ಪುತ್ಲ ಈಗ ಟೀಚರ್ ಆಗಿದ್ದಾರಂತೆ, ಅಂಗನವಾಡಿ ಟೀಚರ್ ಆಗಿದ್ದಾರೆ. ಬಹಳ ಖುಷಿ ಆಯ್ತು. ಮತ್ತೆ ಯಾರು ಬಿಟ್ಟೆ ನಾನು? ಎಲ್ಲರೂ ಆಯ್ತ್ರ? ಮತ್ತೆ ಎಲ್ಲರೂ ಆಯ್ತಲ್ಲ, ನಿಮ್ದೆಲ್ಲ ಭೇಟಿ ಆಯ್ತು. ನಿಮ್ದ ಬಗ್ಗೆ ನಾನು ಕೇಳಲಿಲ್ಲ, ಏನೇನು ಹೇಗಿದ್ದೀರಿ, ಎಲ್ಲೆಲ್ಲಿದ್ದೀರಿ ಅಂತ ಕೇಳಲಿಲ್ಲ. ಆದರೂ ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ. ಆ ಕ್ಲಾಸಲ್ಲೇ ಕೂತ್ಕೊಂಡಂಗೆ ಅನಿಸ್ತದೆ ನನಗೆ, ಕ್ಲಾಸಲ್ಲೇ ಪಾಠ ಮಾಡ್ದಂಗೆ ಅನಿಸ್ತದೆ ನನಗೆ. ಅಷ್ಟು ಖುಷಿ ಆಯಿತು. ಈ ನೆನಪನ್ನು ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ ನನ್ನ ಜೀವನದಲ್ಲಿ. ನನ್ನ ಸೊಸೆನೇ ಖುಷಿಯಾಗಿದ್ದಾಳೆ ನೋಡ್ರಿ, ವಿಡಿಯೋ ಮಾಡ್ತಿದ್ದಾಳೆ. ನಾನು ಅವಳಿಗೆ ಪಾಪ ಅವಳಿವತ್ತು ಹೋಗ್ತೇನೆ ಅಂದ್ಲು, ಆದ್ರೂ ಕೂಡ ನಾನು ಬೇಡ, ಇವತ್ತು ಒಂದು ದಿವಸ ಇರು ಅಂತ ಹೇಳಿ ಅವಳಿಗೆ ಇಟ್ಕೊಂಡೆ. ಅವಳು ನನ್ನ ಪ್ರಾಬ್ಲಮ್ ಆಗ್ತದಂತ ಅವಳು ಬಂದು. ಮತ್ತೆ ಇನ್ನೊಂದು ಏನು ಕೇಳಿದ್ರೆ, ನನ್ನ ಕುಟುಂಬಕ್ಕೆ ಚಿಕ್ಕದಾಗಿ ಹೇಳ್ತೆ, ಟೈಮ್ ಆಗ್ಬಿಡ್ತು ನಿಮಗೆಲ್ಲ. ಇಲ್ಲ ಎಷ್ಟೋ ಟೈಮ್ ಆಗಲಿ ಮೇಡಮ್, ನಮಗೆ ತೊಂದರೆ ಇಲ್ಲ, ನಾವು ಲಾಸ್ಟಿಗೆ ಚಿಕ್ಕದಾಗಿ ಹೇಳ್ತೇನೆ. ನನ್ನ ಪತಿಯನ್ನು ಪಡೆದಂತಹದ್ದು ನನ್ನ ಪುನರ್ಜನ್ಮದ ಪುಣ್ಯ, ಬಹಳ ಪುಣ್ಯದಿಂದ ನಾನು ಅವರನ್ನು ಪಡೆದೇನೆ. ಅವರು ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಆಡಿಟರ್ ಆಗಿ ಸೇವೆ ಮಾಡಿದ್ದಾರೆ. ಆಮೇಲೆ ಅವರು ನಾನು ಎಲ್ಲೆಲ್ಲಿ ಹೋದಲ್ಲೆಲ್ಲ ನನ್ನ ಜೊತೆಲಿದ್ದು, ನಾನು ಆಮೇಲೆ ನನಗೆ ಇಡ್ಗುಂಜಿ ಕಾಲೇಜಿಗೆ ಆಯಿತು, ಆಮೇಲೆ ಹಿಲ್ಲೂರು ಕಾಲೇಜಿಗೆ ಹೋದೆ, ಆಮೇಲೆ ಬಹಳ ಕಡೆಗೆ ಹೋಗಿ ಬಂದೆ. ನಾನು ಗಾಂಧಿ ಹೇಳಿಲ್ಲ ಕಾಣ್ತದಲ್ಲ, ಗಾಂಧಿ ಮರ್ತು ಬಿಟ್ಟೆ ನಾನು. ಇಷ್ಟು ಹೇಳ್ತಾ ಸಟ್ಕನೆ ನೆನಪಾಯ್ತು. ಗಾಂಧಿ ಒಂದು ಹೇಳ್ಕೊಂಡು ಹೋಗ್ತೇನೆ ಮೊದಲೇ.
ಅಯ್ಯೋ ಗಾಂಧಿದು ಸ್ವಲ್ಪ ಹೇಳಲೇಬೇಕು. ಯಾಕೆ ಹೇಳಿ, ಅವನಿಗೆ ತಮಾಷೆ ಮಾಡಿದೆ ಅಷ್ಟೇ ಬಿಟ್ಬಿಟ್ಟೆ. ಗಾಂಧಿಯನ್ನ ನಾನು ಕಾಲೇಜಿಗೆ ಹೋದ್ಮೇಲೆ ಭಾಳ ನೆನಪು ಮಾಡಿಕೊಂಡೆ. ಯಾಕಂದ್ರೆ ಪ್ರಥಮ PUCಗೆ ಒಂದು ಪಾಠ ಇದೆ, ಗಾಂಧಿ ಅಂತ ಪಾಠ. ನೀವೆಲ್ಲರೂ ಹೋಗಿ ಆ ಪಾಠ ಓದಲೇಬೇಕು. ಸಣ್ಣ ಕತೆ, ಫಸ್ಟ್ PUCಗೆ ಬರ್ತದೆ ಗಾಂಧಿ. ಆ ಗಾಂಧಿಯೊಳಗೆ ಸೇಮ್ ನನ್ ಗಾಂಧಿನೇ ಅನಿಸ್ತಿತ್ತು ನನಗೆ. ಯಾಕಂದ್ರೆ ಆ ಒಂದು ಕತೆ ಉಂಟಲ್ಲ, ಅವನ ಜೀವನ ಚರಿತ್ರೆ ಇದ್ದ ಹಾಗೆ ಉಂಟು. ಅವನ ಜೀವನ ಚರಿತ್ರೆ ಹೇಗಿತ್ತಲ್ಲ ಅದೇ ಥರ ಸೇಮ್ ಇತ್ತು. ಆವಾಗ ನಂಗೆ ಗಾಂಧಿ ನೆನಪಾಗ್ತಿತ್ತು. ಒಬ್ಬ ಬಡ ವಿದ್ಯಾರ್ಥಿ ಎಷ್ಟು ಕಷ್ಟದಿಂದ ಕಲಿತಾನೆ, ಆಮೇಲೆ ಮೇಲ್ಮಟ್ಟಕ್ಕೆ ಹೋಗ್ತಾನೆ ಹಾಗೆ. ಆದ್ರೆ ಅವನ ಆ ಕಥೆಯ ಲೈಫಲ್ಲಿ ಹಾಗಿಲ್ಲ. ಆದ್ರೆ ಗಾಂಧಿ ಮಾತ್ರ ಎಂಥ ಸಾಧನೆ ಮಾಡ್ದ ಅವನು. ಏನೋ ಈಗ ಮಿಲಿಟ್ರಿಗೆ ಹೋಗಿ ಬಂದ, ಆಮೇಲೆ PSI ಆಗಿದ್ದೆಲ್ಲ. PSI ಆಗಿಲ್ಲಿದ್ದೆ ಮಂಗಳೂರಲ್ಲಿ. PSI ಆದ. PSI ಆದ್ಮೇಲೆ PDO ಕೋರ್ಟ್ದಲ್ಲಿ FDA ಅಷ್ಟೇ ಇದೆ. FDA ಇದೆ ಮೇಡಮ್. FDA ಕಾರವಾರದಲ್ಲಿ ಪೊಲೀಸ್ ಆಗಿದ್ದು ಜಾಯ್ನ್ ಆಗಲಿಲ್ಲ ಮೇಡಮ್. ಬೆಳಗಾವಿ ಸಿಟಿ ಪೊಲೀಸ್ ಆಗಿದ್ದು ಜಾಯ್ನ್ ಆಗಿಲ್ಲ. ಕೋರ್ಟ್ದಲ್ಲಿ ಅವಾಗ PSI ಆದ ರಿಟರ್ನ್ ಆಗಿ PDO ಆಗಿ 8 ವರ್ಷ ಆಯ್ತು ಮೇಡಮ್. PDO ಆಗಿದೆ. ಬಹಳ ಖುಷಿ ಅನ್ಸುತ್ತೆ. ಒಂದೇ ಸಾರಿ 3 ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾನೆ. ಗ್ರೇಟ್ ಅವನು. ಹೌದು, ನಾನು ವಿಷಯ ಕೇಳಿದ್ದೆ ಗಾಂಧಿ ನೀವು ಆಗಿದ್ದಾನೆ. ಹಾಗೆ ನನಗೂ ಕೂಡ ಇಬ್ಬರು ಮಕ್ಕಳು, ಅವರು ಕೂಡ ಸ್ಕಾಲರ್, ಇಬ್ಬರು ಸ್ಕಾಲರ್ ಇದ್ದಾರೆ. ಇಬ್ಬರು BE ಎಂಜಿನಿಯರ್ಸ್ ಮಾಡಿದ್ರು ಕೂಡ ಅವರು ಗೌರ್ಮೆಂಟ್ ಎಕ್ಸಾಮ್ ಬರೆದ್ರು. ಒಬ್ಬನು ಇಂಡಿಯನ್ ರೈಲ್ವೆ ಇದ್ದಾನೆ, ಇನ್ನೊಬ್ಬನು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದ್ದಾನೆ. ಒಬ್ಬನು ಧಾರವಾಡದಲ್ಲಿ, ಇನ್ನೊಬ್ಬನು ಮುಧೋಳ್ ಜಮಖಂಡಿ. ಸಸ್ಯ IT ಅಲ್ಲಿ. ಹೀಗೆ ನನ್ನ ಕುಟುಂಬ ಚಿಕ್ಕ ಕುಟುಂಬ. ಆದರೆ ನನ್ನ ಬೆಂಗಾವಲಾಗಿರೋರು ಯಾವಾಗಲೂ ನಮ್ಮ ಯಜಮಾನ. ಮತ್ತು ಅವರನ್ನೆಲ್ಲರಲ್ಲೂ ಹೆಲ್ಪ್ ಮಾಡಿದ್ದಾರೆ, ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ದಾರೆ. ಅವರು ಇಲ್ದಿದ್ರೆ ನಾನು ಇಷ್ಟು ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಬ್ಯಾಚುಲರ್ ಆಗಿದ್ದಾಗ ಆ ಮುರುಕೋಣದಲ್ಲಿರುವಂತಹ ಕಷ್ಟ, ಇಲ್ಲಿ ಮದುವೆ ಬೇಡ ಅನಿಸ್ತಿತ್ತು. ಆದರೆ ಅವ್ರ ಮದುವೆ ಆದಮೇಲೆ ಎಷ್ಟು ಅವಶ್ಯಕತೆ ಇದೆ, ಒಬ್ಬ ಹೆಣ್ಮಗಳಿಗೆ ಮದುವೆ ಆಗೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಅವರು ನನ್ನ ಜೊತೆಗೆ ಸೇರಿದ ಮೇಲೆ ಗೊತ್ತಾಯಿತು. ಹಾಗೆ ಕುಟುಂಬ ಅಂತೂ ಚೆನ್ನಾಗಿದೆ. ನಿಮ್ಮೆಲ್ಲರ ಒಂದು ಪುಣ್ಯದಿಂದ ಅಂತ ನಾನು ಪಾಠ ಮಾಡಿದಂತಹ ಮಕ್ಕಳು ಎಲ್ಲೆಲ್ಲೆಲ್ಲೋ ಇದ್ದಾರೆ. ಒಂದಿನ ನಾನು ನಿಜವಾಗಿ ಮುರ್ಖವಾಡ ಮರೆಯುವುದಿಲ್ಲ. ಯಾಕಂದರೆ ಮುರ್ಖವಾಡದಲ್ಲಿ ಎಷ್ಟು ಪ್ರೀತಿ ಮಾಡ್ತಿದ್ರಂದ್ರೆ ಮಕ್ಕಳು ಬಹಳ ಮುಗ್ಧರಿರ್ತಿದ್ರು. ಮಕ್ಕಳಿಗೆ ಬಹಳ ಪ್ರೀತಿ ಇರ್ತಿತ್ತು. ಒಂದಿನ ನಾನು ಬೆಂಗಳೂರಿಗೆ MA ರಿಜಿಸ್ಟ್ರೇಷನಿಗೆ ಹೋಗಿದ್ದೆ. ರಿಜಿಸ್ಟ್ರೇಷನಿಗೆ ಹೋದಾಗ ಬೆಂಗಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬನು ನನಗೆ ಕರೀತಾನೆ, ಮೇಡಮ್ ಅಂದ್ಕೊಂಡು. ನನ್ಗೆ ಯಾರಪ್ಪ ಇಂಥ ಬೆಂಗಳೂರು ಮೆಜೆಸ್ಟಿಕ್ ಒಳಗೆ ಕರೆಯೋನು ಯಾರಪ್ಪ ಅಂದರೆ ಅವನು ಗಣಪತಿ ಶೇಟ್ ಅಂತೇಳಿ. ನೆನಪಿರಿ, ಗಣಪತಿ ಶೇಟ್ ಗಣಪತಿ ಶೇಟ್ ನನ್ಗೆ ಕರೀತಾನೆ. ಅರೆ ಮೇಡಮ್, ನಾನು ಗಣಪತಿ ಶೇಟ್ ಅನ್ನ ನಾನು ಗುರುಸ್ದೆ. ಭಾಳ ಖುಷಿ ಆಗ್ಬಿಡ್ತು ಅವನಿಗೆ, ನೀವು ಗುರುಸಿರಲ್ಲ ನನ್ನನ್ನು ಅಂತ ಹೇಳಿ. ಹಾಗೆ ಎಲ್ಲೇ ಹೋಗ್ರಿ ಬೇಕಾದ್ರೆ, ನಾನು ನಿಡಗುಂಜಿ ಈಗ ಕಾಲೇಜಿಗೆ ಹೋಗಿದ್ದೇನೆ, ಅಲ್ಲಿ ವರ್ಕ್ ಮಾಡಿ ಬಹಳ ವರ್ಷ ಆಯಿತು. 16 ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ರೆ 10 ಮಂದಿ ಆದರೂ ಮಾತಾಡ್ಸ್ತಾರೆ. ಹಿಲ್ಲೂರು ಕಾಲೇಜಲ್ಲಿ ಇದ್ದೇನೆ, ಅಂಕೋಲ ಕಾಲೇಜ್ ಅಕ್ಕಪಕ್ಕದಲ್ಲಿ ಯಾರು ಕೇಳ್ರಿ ಹುಡುಕಮ್ಮ, ಸಾವಿರಾರು ಮಕ್ಕಳು. ನನ್ನ ಅವಧಿಯಲ್ಲಿ ಎಷ್ಟೋ 30,000 ಎಷ್ಟು ಸಾವಿರ ಮಕ್ಕಳು ಓದಿಸಿದ್ನೇನೋ ಆ ಮಕ್ಕಳು ಅಷ್ಟು ನನ್ನ ಗುರುಸ್ತಾರೆ. ಅದೇ ಯಾಕೆ ನಿನ್ನೆ ನಾನು ನಮ್ಮ ಮನೆಯವ್ರದ್ದು ಸಣ್ಣದು ಕಾಲಿಗೆ ಒಂದು ಇದಾಯ್ತಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹೋದಾಗ ಅವ್ರು ಹೊರಗೆ ಕೂತಿದ್ರೆ ಒಂದು ಹುಡುಗಿ ಬೆಡ್ ಮೇಲೆ ಮಲಗಿದ್ದಾಳೆ ಗೋಕರ್ಣದಲ್ಲಿ. ಅವಳು ನಮ್ಮ ಕನ್ನಡ ಮೇಡಮ್ ಬಂದರು ಅಂದ್ರು. ಅವಳು ನಂಗೆ ಆಶ್ಚರ್ಯ ಆಯ್ತು, ಇವಳು ಯಾರು ನೋಡಿದ್ರೆ ಅವಳು ಹುಡುಗಿ ಎಲ್ಲೂರು ಕಾಲೇಜಿನ ಹುಡುಗಿ. ನೋಡಿ ಯಾವ ಮೂಲೆಗೆ ಹೋಗ್ರಿ, ಅದಕ್ಕೆ ಟೀಚರ್ ಅನ್ನೋದು ಎಷ್ಟು ಖುಷಿ ಕೊಡ್ತದಂದ್ರೆ ಮನಸ್ಸಿಗೆ. ಮತ್ತೇನು ಬೇಡ, ಎಲ್ಲಕ್ಕೆ ನಿಮ್ಗೊಂದು ಆಶೀರ್ವಾದ ಮಾಡ್ತೇನೆ ನಾನು. ವಿದ್ಯೆ ಒಂದು ಕಲಿ, ವಿದ್ಯೆನ ಯಾರಿಗೂ ಕತ್ಕೊಂಡು ಹೋಗಿ. ನಮ್ಮಲ್ಲಿರುವಂತಹ ಸಂಪತ್ತದ ವಿದ್ಯೆ ಬಂದ್ರಾಗಲಿಲ್ಲ, ವಿನಯ ಬೇಕು ಅಂತೇಳಿ. ವಿದ್ಯಾ ವಿನಯನ ಶೋಧ. ವಿದ್ಯೆ ಜೊತೆಗೆ ಅದು ನಿಮ್ಮಲ್ಲಿ ಇರಬೇಕು, ಯಾವಾಗಲೂ ಇರಬೇಕು. ಆ ಸಂಪತ್ತನ್ನು ಯಾವತ್ತೂ ತಿರಸ್ಕಾರ ಮಾಡಬೇಡ್ರಿ. ಮತ್ತು ನೀವೆಲ್ಲ ಈಗ ದಾಂಪತ್ಯ ಜೀವನವನ್ನು ಅನುಭವಿಸಿಕೊಂಡು ಈಗ ನಿಮ್ಗೆಲ್ಲ ಮಕ್ಕಳಾಗಿದ್ದಾರೆ ಅಲ್ಲ, ಎಲ್ಲರೂ ಮದುವೆ ಮಾಡುವಂಥ ವಯಸ್ಸು. ನಮ್ಮ ಮನೆಯವರು ಹೇಳ್ತಾರೆ ಕೊರವೇಕರ್ನ ಬಗ್ಗೆ ಹೇಳು ಅಂತ. ಕೊರವೇಕರ್ನ ಬಗ್ಗೆ ಹೇಳಬೇಕಂದ್ರೆ ಅವ್ನು ಬರ್ತಾ ಇರ್ತಾನಲ್ಲ, ಅವನಿಗೆ ಮನೆಯವನಂಗೆ ಆಗ್ಬಿಟ್ಟಿದ್ದಾನೆ. ಅವನಿಗೆ ಕೊರವೇಕರ್ನಿ ಅವ್ರು ಹೇಳಿದಲ್ಲ ತನಗೆ ಇಷ್ಟೇನ, ಮತ್ತೆ ಬರತ್ತೆ ರಿಪೀಟ್ ಮಾಡೋದಿಲ್ಲ ನಾನು ಅದನ್ನ. ಯಾಕಂದ್ರೆ ರಿಪೀಟ್ ಮಾಡಿದ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗ್ತದೆ.
ಅವನು ಬಂದು ನಮ್ಮ ಮನೆಯಲ್ಲಿ ಹೊರಗಡೆ ರೂಮಲ್ಲಿ ಒಂದು ಮಧ್ವೇಶ್ ಮತ್ತು ಅವನಿಬ್ರು ಒಂದು ಹರಕು ಚಾಪೆ ತಗೊಂಡ್ಬರ್ತಾರೆ. ಪಂಚರ್ ಸಾಮಾನು ಪಂಚರ್ ಸಾಮಾನ್ ಅಂತಿದ್ರು. ಪಾಪ ಅಲ್ಲಿ ಮಲ್ಕೊಳ್ತಿದ್ರು, ಒಂದು ಟೇಬಲ್ ಇತ್ತು, ಅಲ್ಲಿ ಮಲ್ಕೊಳ್ತಿದ್ರು. ನಾನೇನು ಅವನಿಗೆ ಭಾಳ ಪಾಠ ಮಾಡಲಿಲ್ಲ, ಆದರೆ ನಾನು ಓದೋದನ್ನು ಅವನು ಅನುಕರಣೆ ಮಾಡಿದ. ನೋಡಿ, ಅನುಕರಣೆ ಮಾಡೋದು ಬಹಳ ಮುಖ್ಯ ಆಗಿತ್ತು. ಅನುಕರಿಸಿದ ಅವನು. ಮೇಡಮ್ ಏನು ಓದ್ತಾರೆ, ಮೇಡಮ್ ಹತ್ರ ಏನಿದೆ ಪುಸ್ತಕ, ಅವ್ರು ಓದೋದೇನು ಅನ್ನೋದನ್ನು ಅವನು ಅನುಕರಿಸಿದ್ರಿಂದ ಅವನೀಗ ಸಾಹಿತಿ ಆಗಿದ್ದಾನೆ. ನನ್ನ ಮೀರಿಸಿ ಬೆಳೆದು ಬಿಟ್ಟಿದ್ದಾನೆ. ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದರೆ ಯಾವಾಗಲೂ ಗುರುವಿನಕ್ಕಿಂತ ಶಿಷ್ಯರ ಮೇಲೆ ಹೋಗ್ಬೇಕು, ಆವಾಗ ಬಹಳ ಖುಷಿ ಆಗ್ತದೆ. ಒಂದು ಸಣ್ಣ ಘಟನೆ ಹೇಳ್ತೇನೆ. ನಮ್ಮ ಕಾಲೇಜು ಪ್ರೊಫೆಸರ್ ಒಬ್ಬರು ಹೇಳ್ತಿದ್ರು, ಒಂದಿನ ಅವ್ರು ಬಸ್ಸಲ್ಲಿ ಹೋಗ್ತಾ ಇದ್ರಂತೆ. ಹೋಗುವಾಗ ಬಸ್ ಒಳಗೆ ಬಹಳ ಜನ ಸರ್ ಇದ್ರು, ಬಹಳ ಒತ್ತಾಟ, ಬಸ್ ಹತ್ಕೊಂಡು ಹೋಗ್ತಾ ಇದ್ರು. ಆವಾಗ ಮಕ್ಕಳೆಲ್ಲ ಏನು ಮಾಡ್ತೀವಿ, ಒಬ್ಬನು ಟೋಪಿ ವಾಲ ಹತ್ತಿದ್ನು, ಟೋಪಿ ಹಾಕ್ಕೊಂಡಿದ್ದ. ಕಿಡಿಗೇಡಿಗಳು ಅವನ ಟೋಪಿಯನ್ನು ಎತ್ತಿದ್ರು, ಬಸ್ಸಲ್ಲಿ ಚುಡಾಯಿಸಿದ್ರು. ಅವರು ಟೋಪಿ ಹಾಕ್ಕೊಂಡಾಗ ಚುಡಾಯಿಸಿದ್ರು, ಟೋಪಿ ಎಳೆದಾಡಿದ್ರು. ಪ್ರೊಫೆಸರ್ ಹಿಂದೆ ಕೂತ್ಕೊಂಡಿದ್ದಾರೆ, ಮಕ್ಕಳೆಲ್ಲ ಸಿಟ್ಟು ಬಂದ್ಬಿಟ್ಟು ಹೇಳಿದ್ರಂತೆ. ಏನಂತ ಕೇಳಿದ್ರೆ, ಏನಪ್ಪ, ಒಂದು ಸಲ ಬೈದ್ನಂತೆ, 2 ಸಲ ಬೈದ್ನಂತೆ, 3ನೇ ಸಲ ನೀನು ಕಲಿಸಿದವರು ಯಾರು, ಯಾವ ಮಾಸ್ಟರ್ನ ನೀನು ಕಲಿಸಿದವನು, ಇಲ್ಲಿ ಕೂತವ್ರು ಯಾರು, ಅಲ್ಲೇ ಮಾಸ್ಟರ್ ಕೂತಾನೆ, ಪಕ್ಕದಲ್ಲೇ ಇದ್ದಾರೆ. ಅವ್ರು ಹೇಳ್ತಾರೆ ಬಂದ್ಕೊಂಡು, ಮೇಡಮ್ ನನಗೆ ಎಷ್ಟು ಹಿಂಸೆ ಆಯ್ತಂದರೆ, ನೋಡಿ ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ಮಾಸ್ಟ್ರಿಗೆ ಬರ್ತದದು, ಒಳ್ಳೆ ಕೆಲಸ ಮಾಡಿದರೂ ಕೂಡ ಮಾಸ್ಟ್ರಿಗೆ ಬರ್ತದದು. ಅದಕ್ಕಾಗಿ ಯಾವಾಗಲೂ ಮಾಸ್ಟರ್ ಆದವರು ಒಳ್ಳೆ ಇದರಲ್ಲಿ ಹೋಗಬೇಕು, ಒಳ್ಳೆ ಶಿಷ್ಯರನ್ನು ಪಡೆಯಬೇಕು. ನನಗೊಂದು ಪುಣ್ಯ ಅಂದರೆ, ನಾ ಕಲಿಸಿದ ವಿದ್ಯಾರ್ಥಿಗಳು ಯಾರೂ ಅಂಥ ಕೆಲಸ ಮಾಡಲಿಲ್ಲ. ಕಳ್ಳರೋ ಸುಳ್ಳರೋ ಇದು ಆಗ್ಬಿಟ್ರೆ ಎಷ್ಟು ಬೇಜಾರಾಗ್ತದಲ್ಲ, ಅದು ಯಾರೂ ಆಗಲಿಲ್ಲ. ನಾನು ಕೇಳಲೇ ಇಲ್ಲ. ಮುರ್ಕೋಡದಲ್ಲಿರುವಂಥ ಬ್ಯಾಚ್ಗಳೆಲ್ಲ ಬೆಸ್ಟ್ ಇದ್ದಾವೆ, ಒಳ್ಳೆಯವರಾಗಿದ್ದಾರೆ. ಭಾಳ ಖುಷಿಯಾಗಿದೆ, ಭಾಳ ಖುಷಿಯಿಂದ ಭಾಳ ಖುಷಿ. ಮತ್ತು ಸಣ್ಣದಾಗಿ ಹೇಳ್ಬಿಡ್ತೇನೆ, ನಿಮ್ಮ ಜೀವನದಲ್ಲಿ ಕಷ್ಟ ಬಂದರೆ ಮಾತ್ರ ಯಾವಾಗಲೂ ಕೆಳಗೆ ಹೋಗ್ಬೇಡ್ರಿ, ಕೆಳಗೆ ಬರಬೇಡ್ರಿ. ಒಂದು ಸಣ್ಣ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಸುಖಾನಿ ಚ ದುಃಖಾನಿ ಚ ಚಕ್ರವರ್ತ ಪರಿವಂತಂತೆ. ಗೊತ್ತಿರ್ಬೋದು. ಒಂದು ಸೈಕಲ್ ಚಕ್ರ ತಗೊಳ್ಳಿ, ನೀವು ಹಿಂಗೆ ತಿರುಗಿಸಿದ್ರೆ ಮೇಲೆ ದುಃಖ ಹೋಗ್ತದೆ, ಕೆಳಗೆ ಸುಖ ಬರ್ತದೆ. ಮತ್ತೆ ತಿರುಗಿಸಿ ಸುಖ ಮೇಲೆ ಹೋಗ್ತದೆ, ದುಃಖ ಕೆಳಗೆ ಅಲ್ಲ. ಹಾಗೆ ಜೀವನದಲ್ಲಿ ಕಷ್ಟ ಮತ್ತು ಸುಖ ಎರಡೂ ಇರಬೇಕು. ನನಗೆ ಕಷ್ಟ ಬಂತು ಬೇಜಾರು ಮಾಡಬೇಡ್ರಿ, ಮತ್ತು ಆದಷ್ಟು ನೀವು ಖುಷಿಯಾಗಿರಿ. ಯಾಕಂದರೆ ವೃದ್ಧಾಪ್ಯ ನನಗೆ ಬಂತಂದು ಬೇಜಾರು ಮಾಡಬಾರ್ದು. ಮತ್ತು ಖುಷಿಯಾಗಿ ನಗ್ತಾ ಇರ್ಬೇಕಂತೆ. ಹೆಚ್ಚೆಚ್ಚು ನಗ್ತಾ ಇರೋನು ಬಹಳ ಕಾಲ ಬದುಕ್ತಾನೆ, ಬಹಳ ಟೈಮ್ವರೆಗೆ ಇರ್ತಾನೆ ಅವನು. ನಮ್ಮ ಸ್ನಾಯುಗಳೆಲ್ಲ ವಿಕಸಿತ ಆಗ್ತದೆ, ಆವಾಗ ನಾವು ಬಹಳ ಕಾಲ ಚೆನ್ನಾಗಿರ್ತೇವೆ. ಅದಕ್ಕಾಗಿ ಯಾವತ್ತೂ ನಾವು ನನಗೆ ಕಷ್ಟ ಬಂತು, ದುಃಖ ಬಂತು, ಅದನ್ನು ಮರೆತುಬಿಟ್ಟು ಒಳ್ಳೆ ಕಾಲಕ್ಕೆ ಹೋಗ್ರಿ. ಮತ್ತು ನೀವೆಲ್ಲ ನಿಮ್ಮ ಮಕ್ಕಳಿಗೆ ಮದುವೆ ಮಾಡುವ ವಯಸ್ಸಿಗೆ ಬಂದದ ಅನಿಸ್ತದೆ ನನಗೀಗ. ಮದುವೆನೂ ಭಾಳ ಜನ ಆಗದೆ, ಬಸವ ಅಂತೂ ಮೊಮ್ಮಕ್ಕಳನ್ನು ಪಡೆದಾಳೆ. ಇನ್ನೂ ಕೆಲವರು ಇದ್ದೀರಿ. ಇನ್ನು ಆದಷ್ಟು ನನ್ನ ಸಲಹೆ ಅಂದರೆ, ಮುರ್ಕ್ವಾಡದಲ್ಲಿ ನೋಡಿ, ಬಸವ್ವ ಎಷ್ಟು ಬೇಗ 16 ವರ್ಷಕ್ಕೇನೋ ಮದುವೆ ಆದವಳು. ಬೇಗ ಮದುವೆ ಬೇಡ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಲೇಟಾಗಿ, ಅಂದರೆ 25 ವರ್ಷನಾದರೂ ಆಗಲಿ. ನಾನು ಮೊದಲು ಹೇಳ್ತಿದ್ದೆ, ಒಂದು 25 ವರ್ಷನಾದರೂ ಹೆಣ್ಮಕ್ಳಿಗೆ ಆಗಬೇಕು. ಆದಮೇಲೆ ಮದುವೆ ಮಾಡಿ, ಮತ್ತು ಚೆನ್ನಾಗಿರ್ರಿ, ಮತ್ತು ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಲಿ. ಮತ್ತು ಎಲ್ಲದಕ್ಕಿಂತ ವೆಲ್ತ್ ಇಸ್ ಲಾಸ್, ನಥಿಂಗ್ ಇಸ್ ಲಾಸ್, ಕ್ಯಾರೆಕ್ಟರ್ ಇಸ್ ಲಾಸ್, ಎವ್ರಿಥಿಂಗ್ ಇಸ್ ಲಾಸ್ ಅಲ್ಲ. ಎವ್ರಿಥಿಂಗ್ ಇಸ್ ಲಾಸ್, ಹೆಲ್ತ್ ಇಸ್ ಲಾಸ್, ಸಮಥಿಂಗ್ ಇಸ್ ಲಾಸ್. ಅದಕ್ಕಾಗಿ ನೀವು ಆ ನೈತಿಕ ಮಟ್ಟವನ್ನು ಕಲಿಸ್ರಿ. ಇನ್ನೊಂದು ಹೇಳ್ತೇನೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಲ್ಲ. ನಮ್ಮ ಸುದೃಢವಾದ ಹೃದಯದಲ್ಲಿ ಸುದೃಢವಾದಂಥ ಮನಸ್ಸು ಇರ್ತದೆ ಅಂತ ಹೇಳ್ತಾರೆ. ಹಾಗೆ ನೀವು ಯಾವಾಗಲೂ ಮನಸ್ಸನ್ನು ಚೆಂದ ಇಟ್ಕೊಳ್ಬೇಕು, ಖುಷಿಯಾಗಿರಬೇಕು, ಆನಂದವಾಗಿರಬೇಕು.
ಎಷ್ಟು ಖುಷಿ ಆಯ್ತು ನನಗೆ. ನೀವೆಲ್ಲ ಇಂಥ ವಯಸ್ಸಲ್ಲಿ ಎಂಜಾಯ್ಮೆಂಟ್ ಮಾಡ್ತೀರಲ್ಲ. ನಾನು ಬರ್ತಿದ್ದೆ ನಿಮ್ಮ ಜೊತೆಗೆ, ನಿಮ್ಮ ಜೊತೆಗೆ ನಾನು ಬರ್ತಿದ್ದೆ. ನಾನು ಹೇಳಿದೆ ಆ ಮಕ್ಕಳ ಸಂಕಟ ಹೋಗ್ಬಿಟ್ರೆ ಮತ್ತು ಸ್ವಲ್ಪ ಕಾಲ ಹೆಚ್ಚು ಬದುಕ್ತಿದ್ವಿ ನಾವು ಅಲ್ಲ. ಅದಕ್ಕಾಗಿ ನೀವು ಇದೇ ಥರ ಖುಷಿಯಾಗಿ ಓಕೆ ನನ್ನ ಸೊಸೆನ ಕರ್ಕೊಂಡ್ ಬಂದ್ಬಿಡ್ತೇನೆ ಖುಷಿಯಾಗಿ ಹೋಗುವ. ಭಾಳ ಖುಷಿ ಆಯಿತು ನೀವೆಲ್ಲ ಬಂದಿದ್ದು ನನಗೆ. ಈ ಮತ್ತು ಗೋಕರ್ಣಕ್ಕೆ ಬಂದಾಗ ಯಾರೂ ಬಾಡಿಗೆ ಮನೆ ಮಾಡಬೇಡಿ, ನನ್ನ ಮನೆ ಉಂಟಿದ ಮೇಲೆ. ನೀವೆಲ್ಲ ಬರ್ರಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬರ್ರಿ. ನೀವೆಲ್ಲ ಈಗ ಒಬ್ಬೊಬ್ಬರೇ ಬಂದಿರಿ ಕಾಣ್ತದೆ. ಫ್ಯಾಮಿಲಿ ಬಂದಾರೆ, ಫ್ಯಾಮಿಲಿನೂ ಕೆಲವರು ಬಂದಿದ್ದಾರೆ ಮೇಡಮ್. ಗಾಂಧಿ ಮಿಸಸ್ ಬಂದಾರಂತೆ, ಮತ್ತೆ ಯಾರು ಬಂದಾರ? ಪ್ರಭು ಮಿಸಸ್ ಬಂದಾರೆ. ನಿಮ್ಮ ಮಿಸಸ್ ಹೌದು. ಮಗ ಬಂದಾನಲ್ಲ, ಮಗ ಏನ್ ಮಾಡ್ತಾನೆ? ಅವನು ನಾಗ್ಪುರ NIT-ಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಇಂಜಿನಿಯರಿಂಗ್ ಆಗಿದೆ. ಹೌದಾ? ಬಿಟೆಕ್ ಮಾಡಿ. ಇನ್ನೊಬ್ಬನು ಇದ್ದಾನೆ, ಡೆಲ್ಲಿಯಲ್ಲಿ ಕಲಿತಾ ಇದ್ದಾನೆ. ಹೌದಾ? ಎಲ್ಲರ ಮಕ್ಕಳು ಒಂದಕ್ಕಿಂತ ಒಂದಾಗಿದ್ರೆ ಭಾಳ ಖುಷಿ ಆಯ್ತು ನನಗೆ. ಆಯ್ತು, ಎಲ್ಲರಿಗೂ ತುಂಬ ಧನ್ಯವಾದಗಳು. ನೀವು ಬಂದಿದ್ದಕ್ಕೆ ನನ್ನ ಮನೆ ಅಂಗಳಕ್ಕೆ ಭಾಳ ಖುಷಿ ಆಯಿತು. ಧನ್ಯವಾದ.